ನೋಡಿ ಫ್ರೆಂಡ್ಸ್, ಇವತ್ತು ಹೊಸದಾಗಿ ಬಂದಿದ್ದೀವಿ V1 ಬ್ರೀಡ್ ಮಲ್ಬರಿ ನರ್ಸರಿ. ಈ ನರ್ಸರಿನ ಹಿಪ್ಪನೇರಳೆ ಅಂತಲೂ ಕರೀತಾರೆ ಮತ್ತು ಈ ರೇಷ್ಮೆ ಅಂತಲೂ ಕರೀತಾರೆ. ನಮ್ಮ ದೇಶದಲ್ಲೇ ಅತ್ಯುತ್ತಮ ಬೆಳೆ ಅಂತಂದರೆ ಈ ಮಲ್ಬರಿ ನರ್ಸರಿ. ಈ ನರ್ಸರಿ ನಾವು ಇಲ್ಲಿ ಬೆಳವಣಿಗೆ ಬೆಳೆಸಿರೋದು ಕಂಪ್ಲೀಟು ಇದು ರೇಷ್ಮೆ ಥರ ಕಾಣ್ತಾ ಇದೆ ನೋಡಿ, ಕಂಪ್ಲೀಟ್ ಇದು ನರ್ಸರಿ. ಈ ನರ್ಸರಿ ನೀವು ತೊಗೊಂಡೋಗಿ ನಾಟಿ ಮಾಡಿ ಎಕರೆಗೆ ತಿಂಗಳಿಗೆ ಲಕ್ಷ ಸಂಪಾದನೆ ಮಾಡಬೇಕು ಅಂತಂದರೆ ನೀವು ಈ ಮಾಹಿತಿಯನ್ನು ಕ್ಲೀನಾಗೆ ತಿಳ್ಕೋಬೇಕು. ನಾವು ಕೊಡ್ತಕ್ಕಂಥದ್ದು ಯಾವ ರೀತಿ ನಾಟಿ ಮಾಡಬೇಕು ಏನು ಎಂಬುದನ್ನ ಕಂಪ್ಲೀಟ್ ಡೀಟೇಲ್ಸನ್ನು ವಿಡಿಯೋನ ಸ್ಕಿಪ್ ಮಾಡದೆ ಕಡೆಯವರೆಗೂ ನೋಡಿ. ನಿಮಗೆ ಎಲ್ಲ ಸ್ಟೇಜ್ ವೈಸ್ ಹೇಳ್ತೀವಿ. ನೀವು ಈಗಲೇ ಈ ವಿಡಿಯೋ ಇಷ್ಟ ಆಗಿ ಮತ್ತೆ ಹೊಸ ವೀಡಿಯೋಸ್ ಬೇಕು ಅಂತಂದರೆ ಅಪ್ಡೇಟ್ ಆಗಬೇಕು ಅಂತಂದರೆ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿ, ಹೊಸ ವೀಡಿಯೋಗಳು ಅಪ್ಡೇಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಮಲ್ಬರಿ ನರ್ಸರಿ. ಈ ನರ್ಸರಿನ ಯಾವ್ಯಾವ ಸ್ಟೇಜಲ್ಲಿ ಹೇಗೆ ಮಾಡಬೇಕು, ಇದನ್ನು ಫಸ್ಟು ಯಾವ ರೀತಿ ನೀವು ಬೆಳೆಸಬೇಕು. ಇದು V1 ಬ್ರೀಡು. ಇದು 106 ಬ್ರೀಡಲ್ಲಿ ಇದು ಒಂದು ಅತ್ಯುತ್ತಮವಾದ ಒಂದು ಬ್ರೀಡು V1 ನರ್ಸರಿ. ಈ ನರ್ಸರಿ ಯಾವ ರೀತಿ ನೀವು ತೊಗೊಂಡೋಗ್ಬೇಕು, ಎಲ್ಲಿ ಅಡ್ರೆಸ್ ಎಲ್ಲಿ, ನಮ್ಮದು ಇದರಲ್ಲೇ ಬಾಕ್ಸಲ್ಲೇ ಇರುತ್ತೆ. ನೀವು ಇದರಲ್ಲೇ ನೀವು ಅಡ್ರೆಸ್ ಕೂಡ ಇರುತ್ತೆ. ನೀವು ತೊಗೊಂಡು ನೀವು ನಮಗೆ ಫೋನ್ ಮಾಡ್ಬೋದು. ಇದರಲ್ಲೇ ನಮ್ಮ ಬಾಕ್ಸಲ್ಲೇ ನಂಬರ್ ಇರುತ್ತೆ. ನಂಬರ್ ತೊಗೊಂಡು ನೀವು ಫೋನ್ ಮಾಡಿದರೆ ನಾವು ಮತ್ತೆ ಫೋನಲ್ಲಿ ಕೂಡ ಎಲ್ಲ ಮಾಹಿತಿನೂ ತಿಳಿಸ್ಕೊಡ್ತೀವಿ. ಅದೇ ರೀತಿ ಇದನ್ನು ಸ್ಟೆಪ್ ಬೈ ಸ್ಟೆಪ್ಪು ನೋಡ್ತಾ ಹೋಗೋಣ. ನಿಮಗೆ ನಾವು ಯಾವ ರೀತಿ ಮಾಡಿದ್ದೀವಿ, ನಿಮ್ಗೆ ಯಾವ ರೀತಿ ಕೊಡ್ತೀವಿ, ಯಾವ ಸ್ಟೇಜಲ್ಲಿ ತೊಗೊಂಡೋದ್ರೆ ನಿಮ್ಗೆ ಒಳ್ಳೆಯದು ಅನ್ನೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಪ್ರಿಲಿಮಿನರಿಯಿಂದನ ನಾವು ಟಾಪ್ವರೆಗೂ ತೋರಿಸ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇದು ಈ ಥರ ಇರುತ್ತೆ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಈ ಥರ ಕಡ್ಡಿಯನ್ನು ಇದು ಮಾಡಿಬಿಟ್ಟು ನಾವು ಈ ಥರನ ಸಸಿಗಳಿಗೆ ನಾವು ಸ್ಟಾರ್ಟ್ ಮಾಡ್ತೀವಿ. ಇದರಲ್ಲಿ ಬರೋದು ಒಂದು 25% ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ನಮಗೆ ಲಾಸ್ ಆಗುತ್ತೆ. ಬಟ್ ಆದ್ರೂ ನಾವು ಇದನ್ನು ಮಾಡ್ತೀವಿ. ಈ ಸ್ಟೇಜಿಂದ ನಾವೆಲ್ಲನ ರೆಡಿ ಮಾಡಿ ಸ್ಟಾರ್ಟಿಂಗಲ್ಲಿ ನಾವು ಈ ಥರ ಒಂದೊಂದೇ ಈ ಕಡ್ಡಿನ ಕಟ್ ಮಾಡಿ ನಾವು ಈ ಥರ ಎಲ್ಲೋ ಒಂದೊಂದು ಚಿಗುರು ಬರುತ್ತೆ, ಅದನ್ನು ನಾವು ತೊಗೊಂಡು ನಾವು ಇದನ್ನು ಮಾಡಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದನ್ನು ಡೆವಲಪ್ಮೆಂಟ್ ಮಾಡ್ತೀವಿ. ಮತ್ತು ನೋಡಿ, ಅದಕ್ಕಿಂತ ಸ್ವಲ್ಪ ಡೆವಲಪ್ಮೆಂಟು ಇಲ್ಲಿ ಕಾಣ್ತಾ ಇದೆ. ಈ ರೀತಿ ನೆಕ್ಸ್ಟ್ ಸ್ಟೇಜಿಂದ ಈ ಥರ ಹೋಗುತ್ತೆ. ಈ ಥರ ನೆಕ್ಸ್ಟ್ ಸ್ಟೇಜಲ್ಲಿ ಬೆಳವಣಿಗೆಯನ್ನು ಬೆಳೆಸ್ತಾ ಹೋಗ್ತೀವಿ. ಈ ಥರ ಇರುತ್ತೆ ನೋಡಿ. ಅದೇ ನೆಕ್ಸ್ಟ್ ಸ್ಟೇಜಲ್ಲಿ ಕೂಡ ಈ ರೀತಿ ಸ್ಟೆಪ್ಸು ಬೆಳ್ಕೊತ ಹೋಗ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದು ನೆಕ್ಸ್ಟ್ ಸ್ಟೇಜಲ್ಲಿ ಈ ರೀತಿ ಡೆವಲಪ್ಮೆಂಟ್ ಆಗಿ ಈ ರೀತಿ ಇದು ಮಾಡಿ ಈ ರೀತಿ ಆಗಿರುತ್ತೆ. ಈ ರೀತಿ ಕಂಪ್ಲೀಟ್ಲಿ ನಾವು ಈ ಥರ ರೆಡಿ ಮಾಡಿರ್ತೀವಿ. ನೆಕ್ಸ್ಟ್ ಸ್ಟೇಜಲ್ಲಿ ಈ ಥರ ರೆಡಿ ಆಗುತ್ತೆ. ಈ ಥರ ಅಂತ ಅದಾದಮೇಲೆ ಆ ಕಡೆ ಕಾಣ್ತಾ ಇದೆ ನೋಡಿ, ಅದು ಸ್ವಲ್ಪ ನಿಯರು 4 ಮಂತ್ಸ್ ಕಂಪ್ಲೀಟ್ ಆಗಿದೆ. ನಾವು ಒಂದು 8 ಮಂತ್ಸ್ ಆಗಿರತಕ್ಕಂಥದ್ದನ್ನ, ಅಬೌವ್ 6 ಮಂತ್ಸ್ ಆಗಿರತಕ್ಕಂಥದ್ದನ್ನ ನಾವು ನರ್ಸರಿಯನ್ನು ಕೊಡ್ತೀವಿ. ಮತ್ತು ಯಾವುದಂದ್ರೆ ಅದನ್ನೇ ನೀವು ನರ್ಸರಿಯನ್ನು ನೀವು ತೊಗೊಂಡೋದ್ರೆ ಆಗಲ್ಲ ಫ್ರೆಂಡ್ಸ್. ಇಲ್ಲಿ ಬರಬೇಕು, ನಮಗೆ ಫೋನ್ ಮಾಡಬೇಕು. ನಾವು ಯಾವುದೇ ರೀತಿ ಮಿಕ್ಸ್ ಇಲ್ಲದೆ ಇರತಕ್ಕಂಥ ಒರ್ಜಿನಲ್ V1 ಬ್ರೀಡನ್ನು ನಾವು ಕೊಡ್ತೇವೆ. ನಿಮಗೆ ಮತ್ತೊಂದು ಏನಂದರೆ, ಒರ್ಜಿನಲ್ ಬ್ರೀಡು ಕೊಡ್ತೀವಿ ಮತ್ತು ಎಳೆ ಸಸಿಯನ್ನು ಕೊಡೋದಿಲ್ಲ. ಎಳೆ ಸಸಿ ಕೊಟ್ಟರೆ ನಿಮಗೆ ಒಣಗೋಗ್ಬಿಡುತ್ತೆ, ಬೇಗ ಬರೋದಿಲ್ಲ ಚಿಗುರ್ಕೊಂಡು. ಅದು ಚಿಗುರಿದ್ರೂ ಎಳೆ ಸಸಿ ನಿಮಗೆ ಬೆಳವಣಿಗೆ ಬೆಳೆಯೋದಕ್ಕೆ ನಿಮಗೆ ಮತ್ತು ಹುಳ ತರೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನಿಮಗೆ ಟೇಕ್ 6 ಮಂತ್ಸು, ಆ ಥರ 6 ತಿಂಗಳು ಆ ಥರ
ನಿಮಗೆ ಲೇಟ್ ಆಗುತ್ತೆ. ನಿಮಗೆ ಕೇವಲ 3 ತಿಂಗಳಲ್ಲಿ 4 ತಿಂಗಳಲ್ಲಿ ನಿಮಗೆ ರೇಷ್ಮೆ ಹುಳುಗಳನ್ನು ತರಬೇಕು ಅಂತಂದರೆ ನಾವು ಹೇಳ್ದಂಗೆ ಒಂದು 7 ತಿಂಗಳು 8 ತಿಂಗಳು ಆ ಥರ ಬೆಳೆಸ್ಕೊಂಡಿರ್ತೀವಿ. ಆ ಥರದ್ದನ್ನು ನೀವು ಸಸಿಗಳನ್ನು ತಗೊಂಡೋದ್ರೆ ನಿಮಗೆ ಭಾರಿ ಅತಿ ಅದ್ಭುತವಾಗಿ ನಿಮಗೆ ಚಿಗುರ್ಕೊಂಡು ಬರುತ್ತೆ. ಯಾವುದು ವೇಸ್ಟೇಜ್ ಅನ್ನೋದೇ ಬರಲ್ಲ. ಆ ರೀತಿ ನಿಮಗೆ ಡೆವಲಪ್ಮೆಂಟ್ ಆಗುತ್ತೆ. ಫ್ರೆಂಡ್ಸ್, ಇದು ಸಸಿ ತಗೊಂಡೋಗ್ತೀರಾ. ಸಸಿ ತಗೊಂಡೋದ್ಮೇಲೆ ಏನಪ್ಪ ಬೆನಿಫಿಟ್ ಅಂತಂದರೆ ನೋಡಿ, 1 ಎಕರೆಗೆ ನೀವು ಸಸಿಗಳನ್ನು ತಗೊಂಡೋಗಿದ್ದೀರಾ ಅಂತಂದರೆ ಸುಮಾರು ನೀವು 5 ಇಂಟು 2 4 ಇಂಟು 2 ಮಿನಿಮಮ್ ಅಷ್ಟರಲ್ಲಾದ್ರೂ ನೀವು ನಾಟಿ ಮಾಡಲೇಬೇಕು. ಕೆಲವರು ಒಂದೊಂದು ಟೈಪಲ್ಲಿ ನಾಟಿ ಮಾಡ್ತಾರೆ. ಯಾವ ರೀತಿ ನಾಟಿ ಮಾಡಿದ್ರೂ ಸೊಪ್ಪು ಬೆಳವಣಿಗೆ ಬಂದೇ ಬರುತ್ತೆ. ಬಟ್ ಆದರೆ ನಾವು ಸ್ವಲ್ಪ ನೀವು ಮಿನಿ ಟ್ಯಾಕ್ಟ್ರಿ ಹೋಗೋ ಥರ ಇದ್ದರೆ ಭಾಳ ಒಳ್ಳೆಯದು, ನಿಮಗೆ ಈಸಿ ಆಗುತ್ತೆ. ನೀವು ಅದೇ ರೀತಿ ನೀವು ರೇಷ್ಮೆ ಬೆಳೆಯನ್ನು ನೀವು ಸ್ಟಾರ್ಟಪ್ ಮಾಡಿದ್ದೀರ ಅಂದರೆ ಒಂದು 5,000 6,000ವರೆಗೂ ನೀವು ಎಕರೆಗೆ ನೀವು ತೊಗೊಂಡೋಗಿ ನಾಟಿ ಮಾಡ್ಕೊಂಡಿದ್ದೀರ ಅಂತಂದರೆ ನೀವು 400 ಅದನ್ನೇನು 400 ಮೊಟ್ಟೆ ಹುಳ ಅಂತೀವಿ, ಅಷ್ಟನ್ನು ನೀವು ತೊಗೊಂಡೋಗ್ಬೋದು, ಅಲ್ಲ ಮೇಯಿಸ್ಬೋದು ಫ್ಯೂಚರಲ್ಲಿ. ಸ್ಟಾರ್ಟಿಂಗಲ್ಲಿ ನಿಮ್ಗೆ ಅಷ್ಟ ಆಗಲಿಲ್ಲ ಅಂದರೂ 100 ಮೊಟ್ಟೆ ಆದ್ರೂ ನೀವು ಸ್ವಲ್ಪ ದಿನ ಕಳೆದ್ಮೇಲೆ 1 ವರ್ಷ 2 ವರ್ಷ ಆ ಥರ ಕಳೆದ್ಮೇಲೆ ಡೆವಲಪ್ಮೆಂಟ್ ಆಗಿಬಿಟ್ಟಿರುತ್ತೆ ರೇಷ್ಮೆ ತುಂಬಾ. ಆವಾಗ ನೀವು 400 ಮೊಟ್ಟೆ 350-400 ಮೊಟ್ಟೆ ರೇಷ್ಮೆ ಮೇಯಿಸ್ಬೋದು. 100 ಮೊಟ್ಟೆಗೆ 1 ಕ್ವಿಂಟಲ್ ರೇಷ್ಮೆ ಗೂಡನ್ನು ನೀವು ಆರಾಮ್ಸ ಬೆಳೆಯೋದು. ಇವತ್ತು 1 ಕ್ವಿಂಟಲ್ ರೇಷ್ಮೆ ಏನು ರೇಟ್ ಇದೆ ಎಂಬುದು ನಿಮಗೆ ಗೊತ್ತು. 70,000 ರೂಪಾಯಿವರೆಗೂ ರೇಟ್ ಇದೆ 1 ಕ್ವಿಂಟಲ್ಗೆ. ಅದೇ ರೀತಿ 1 ಎಕರೆಯಲ್ಲಿ ನೀವು 3 ಕ್ವಿಂಟಲ್ ರೇಷ್ಮೆ ಬೆಳೆದಿದ್ದೀರ ಅಂತಂದರೆ 2 ಲಕ್ಷ ರೂಪಾಯಿ ನಿಮಗೆ ವಿತಿನ್ 15 ಡೇಸಲ್ಲಿ 1 ಮಂತ್ ತಿಳ್ಕೊಳ್ಳಿ. 15 ಡೇಸ್ ಕ್ರಾಪ್ ಅಷ್ಟೇ. 15 ಡೇಸ್ಗೆ ನಿಮಗೆ ಹುಳ ತಂದು 15 ದಿವಸಕ್ಕೆ ನಿಮಗೆ ಕ್ರಾಪು ಕಂಪ್ಲೀಟ್ ನಿಮ್ಮ ಕೈಗೆ ದುಡ್ಡು ಬಂದುಬಿಡುತ್ತೆ. ಯಾವುದೇ ರೀತಿ ಮಾರ್ಕೆಟ್ ಪ್ರಾಬ್ಲಮ್ ಇಲ್ಲ, ಸೇಲ್ಸ್ ಪ್ರಾಬ್ಲಮ್ ಇಲ್ಲ, ಭಾಳ ಈಸಿ ಇದು. ನಿಮಗೆ ಯಾವುದೇ ಕಾರಣದಿಂದ ಪ್ರಾಬ್ಲಮ್ ಬರಲ್ಲ ಸೇಲ್ಸಲ್ಲಂತೂ. ನೀವು ಯಾವುದೇ ಏರಿಯಾದಲ್ಲಿ ಬೇಕಾದರೂ ನೀವು ಬೆಳಿಬೋದು. ಎಲ್ಲ ನೆಲಕ್ಕೂ ಇದು ಸೂಟೇಬಲ್ ಆಗುತ್ತೆ ರೇಷ್ಮೆ, ಏನು ತೊಂದರೆ ಇಲ್ಲ. ನೀವು ಇದೇ ರೀತಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳಿದ್ದೀರ ಅಂತಂದರೆ ಇನ್ನು ಇದ್ರ ಬಗ್ಗೆ ಲೋನ್ ಫೆಸಿಲಿಟೀಸ್ ಕೂಡ ಕೆಲವು ಗೌರ್ನಮೆಂಟ್ಸು ಈ ಆಪ್ಷನ್ಸು ಕೊಟ್ಟಿದ್ದಾರೆ. ಆ ಲೋನ್ಸ್ ಫೆಸಿಲಿಟೀಸಲ್ಲಿ ಕೂಡ ನಾವೆಲ್ಲ ನಿಮಗೆ ಮಾಹಿತಿನ ಕಂಪ್ಲೀಟಾಗಿ ಹೇಳ್ಕೊಡ್ತೀವಿ. ನೀವು ಅದೇ ರೀತಿನ ನೀವು ಫಾಲೋಅಪ್ ಮಾಡಬೇಕು. ಎಲ್ಲಿ ಹುಳ ತಂದು ಕೊಡಬೇಕು, ಎಲ್ಲಿ ಹುಳ ತೊಗೋಬೇಕು, ಯಾವ ರೀತಿ ಎಲ್ಲ ರೀತಿಯೂ ನಾವು ನಿಮಗೆ ಟ್ರೈನಿಂಗನ್ನು ಕೊಟ್ಟು ಸಪೋರ್ಟನ್ನು ಮಾಡ್ತೀವಿ. ಯಾವ ರೀತಿ ನೀವು ಸೊಪ್ಪು ಹಾಕಬೇಕು, ಯಾವ ರೀತಿ ಶೆಡ್ ಮಾಡಬೇಕು, ಆ ಶೆಡ್ಡು ಎಷ್ಟಿರಬೇಕು, ಎಲ್ಲ ರೀತಿ ಮಾಹಿತಿನೂ ನಾವು ಸಂಪೂರ್ಣವಾಗಿ ಕೊಡ್ತೀವಿ. ನೀವು ನಮಗೆ ಕಾಲ್ ಮಾಡಿ ಆದಷ್ಟು ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು.